ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾವಿವತ್ತು ಪ್ರದೀಪ್ ನಾರ್ವಾಳ್ ಅವರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಯಾರು ಹೊಸಬರಾಗಿದ್ದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವುದೋ ಪೋಸ್ಟ್ ವಿಡಿಯೋಸ್ ಹಾಕೋದರಿಂದ ನಿಮ್ಗೊಂದು ಪಟ್ಟಂತ ನೋಟಿಫಿಕೇಶನ್ ಬರ್ತೈತಿ. ಬರೀ ಫ್ರೆಂಡ್ಸ್, ಪ್ರದೀಪ್ ನಾರ್ವಾಳ್ ಅವರ ಬಗ್ಗೆ ಏನಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಪ್ರದೀಪ್ ನಾರ್ವಾಳ್ ಅವರು ತುಂಬ ದೊಡ್ಡ ಸ್ಟಾರ್ ಪ್ಲೇಯರು. ಹಾಗೆ ಕೂಡ ತುಂಬ ಅದ್ಭುತ ಅಂತ ಆಟ ಆಡ್ತಾರೆ, ಟ್ಯಾಲೆಂಟಲ್ಲಿ ಆಟ ಆಡ್ತಿದ್ದಾರಂತೆ. ತುಂಬ ಅದ್ಭುತ ಅಂತ ಪ್ಲೇಯರು ಪ್ರದೀಪ್ ನಾರ್ವಾಳ್ ಅವರು. ನಮ್ಮ ಕ್ರಿಕೆಟ್ ಟೀಮ್ನಲ್ಲಿ ವಿರಾಟ್ ಕೊಹ್ಲಿ ಹೇಗೆ ಅಂತ ಕಬಡ್ಡಿ ಟೀಮ್ನಲ್ಲಿ ಪ್ರದೀಪ್ ನಾರ್ವಾಳ್ ಹಾಗೆ ಅಂತ ಹೇಳ್ತಾರೆ. ಪ್ರದೀಪ್ ಅವರು ಕಬಡ್ಡಿ ಟೀಮ್ನಲ್ಲಿ ತುಂಬ ಅದ್ಭುತ ಅಂತ ಪ್ಲೇಯರು. ಗೇಮ್ ಚೇಂಜರ್ ಅಂತ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ದಿಸ್ ಅವಾರ್ಡ್ ಈಸ್ ಫುಲ್ ಅವಾರ್ಡ್ ಆಫ್ ಗೇಮ್ ಪ್ಲೇಯರ್. ಪ್ರದೀಪ್ ನಾರ್ವಾಳ್ ಅವರು ಗೇಮ್ ಈಸ್ ಆಫ್ ಗೇಮ್ ಪ್ಲೇಯರ್ ಅಂತ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ಪ್ರದೀಪ್ ನಾರ್ವಾಳ್ ಅವರು ಅಂತ ಒಂದು ತುಂಬ ದೊಡ್ಡ ಕಬಡ್ಡಿ ಪ್ಲೇಯರು. ಈಗ ಅವರಿಗೆ ತುಂಬ ಏಜ್ ಆಗಿದೆ ಅಂತ ಹೇಳಿ ಕಬಡ್ಡಿ ಆಟವನ್ನು ಪ್ರದೀಪ್ ನಾರ್ವಾಳ್ ಈಗ ಮುಂದುವರಿಸ್ತಾ ಇಲ್ಲ. ಯಾಕಂದರೆ ಅವ್ರಿಗೆ ತುಂಬ ಏಜ್ ಆಗಿದೆ ಅಂತೇಳಿ ಅವ್ರನ್ನ ಕಬಡ್ಡಿ ಪ್ಲೇಯರ್ ಆಟದಿಂದ ತೆಗೆದಿದ್ದಾರೆ ಈಗ. ಹಾಗೆ ಕೂಡ ಕಬಡ್ಡಿ ಕಿಂಗ್ ಅಂದರೆ ಕಬಡ್ಡಿನ ರಾಜ್ಯ ಅಂತಲೂ ಕೂಡ ಕರಿಬೋದು. ನಮ್ಮ ವಿರಾಟ್ ಕೊಹ್ಲಿ ಹಾಗೆ ನಾವು ನಮ್ಮ IPL ಟೀಮ್ನಲ್ಲಿ ನಾವು ಕ್ರಿಕೆಟಿನ ರಾಜ್ಯ ಅಂತ ಕರಿತೀವಲ್ಲ, ಆ ಥರ ಇವರು ಕಬಡ್ಡಿ ಕಿಂಗ್ ಅಂತಲೇ ಕರಿತೀಬೋದು. ಯಾಕಂದ್ರೆ ಅಂಥ ತುಂಬ ಅದ್ಭುತ ಅವರು ಆಟವನ್ನು ಪ್ರದೀಪ್ ನಾರ್ವಾಳ್ ಅವರು. ಈ ಥರ ವೀಡಿಯೋಸ್ ನಿಮಗೆ ಏನಾರು ಬೇಕಾದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.